ನ್ಯಾಯಾಲಯಗಳು ಯಾವ ರೀತಿ ತೀರ್ಪನ್ನ ಕೊಡ್ತಾರೆ ಈಗ ನೋಡಿ, ಅಲ್ಲಿ ಅವರು ರೀಕೌಂಟ್ ಮಾಡಿದಾಗ ಅವ್ರಿಗೆ 250 ಜಾಸ್ತಿ ಬರುತ್ತೆ ಅಂತ ಅಂದ್ರೆ ಏನ್ ಅರ್ಥ ಇದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಸರಿಯಾದ ರೀತಿಯಲ್ಲಿ ಇವ್ರ ಪರವಾಗಿ ಆಗ್ಲಿ ಅವ್ರ ಪರವಾಗಿ ಆಗ್ಲಿ ಕೌಂಟಿಂಗ್ ಸರಿಯಾಗಿ ಆಗಿಲ್ಲ ಅಂತೇಳಿ ಆ ಅಧಿಕಾರಿಗಳನ್ನ ಗುರುತಿಸಿ ಅವ್ರ ಮೇಲೆ ಕ್ರಮ ತಗೋಬೇಕಲ್ವಾ. ಆಮೇಲೆ ಕೋರ್ಟಿಗೆ ಹೋಗಿದ್ದಾರೆ, ಅವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಅವ್ರಿಗೆ ಕನ್ವಿನ್ಸ್ ಆಗಿದ್ದಾರೆ, ಹಿಂದೆ ಏನು ತೀರ್ಮಾನ ಮಾಡಿದ್ದು ಕೌಂಟ್ ಮಾಡಿದ್ದು ಎಲ್ಲ ಸರಿ ಇದೆ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಆಗಿ ಅದಕ್ಕೆ ಅವರಿಗೆ ಸ್ಟೇ ಕೊಟ್ಟಿದ್ದಾರೆ. ಈಗ ಟ್ಯಾಂಪರಿಂಗ್ ಆರೋಪ ಕೇಳಿ ಬಂದಿದೆ ಸರ್, ಅದಕ್ಕೆ ತನಿಖೆ ಏನಾದ್ರು ಸರ್? ಅಲ್ಲ, ಈಗಾಗಲೇ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು FIR ಮಾಡಿದ್ದೀವಿ. ನಮ್ದೇ ಸ್ಟೇಟ್ ಪೊಲೀಸ್ನವರು ನಮ್ದೇ ಆದ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾರೆ. ಅದು ಒಂದು ಭಾಗ, ಇದು ಕೌಂಟಿಂಗು ಮತ್ತೆ ಆ ಪ್ರಾಸೆಸ್ಸಿನ ಒಂದು ಭಾಗ. ಟ್ಯಾಂಪರ್ ಮಾಡಿರೋದು ಕಂಪ್ಲೇಂಟ್ ಕೊಟ್ಟಿರೋದನ್ನ ನಾವು ಅದನ್ನ FSL ನಲ್ಲಿ ಮತ್ತೊಂದರಲ್ಲಿ ಎಲ್ಲ ಚೆಕ್ ಮಾಡ್ತಾರೆ. ಕಾಲಾವಕಾಶ ಬೇಕು ಅನ್ನುವಂಥದ್ದು ಸರ್, ಸಿಬ್ಬಂದಿ ಕೊರತೆ ಈಗಲೇ ಸಾಕಷ್ಟು ವರ್ಷಗಳ ಮುಂದೂಡಿಕೆ ಆಗಿದೆ ಸರ್. ಇನ್ನು ಸರ್ಕಾರ ಅಲ್ಲ, ಆದಷ್ಟು ಬೇಗ ಚುನಾವಣೆ ಆಗ್ಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ ಕೂಡ. ಪ್ರೋಸೆಸ್ ನಲ್ಲಿ ತಪ್ಪುಗಳಾದಾಗ ಅದನ್ನ ನ್ಯಾಚುರಲಿ ಅದು ಸರಿಪಡಿಸ್ಬೇಕಲ್ವಾ. ಈಗ ಎಲೆಕ್ಷನ್ ಪ್ರೋಸೆಸ್ ಸಾರಿ ಇದು ಏನದು ನಮ್ಮ ಇದ್ರದ್ದು ರೀ, ಜಾತಿ ಅಲ್ಲ, ಜನಗಣತಿ ಪ್ರಾರಂಭ ಆಗಿದೆ. ಜನಗಣತಿ ಪ್ರಾರಂಭ ಆಗಿರುವಂತ ಸಂದರ್ಭದಲ್ಲಿ ನೀವು ಚುನಾವಣೆ ಮಾಡಬೇಕು ಅಂದ್ರೆ ಅಧಿಕಾರಿಗಳನ್ನ ಒದಗಿಸ್ಬೇಕಲ್ಲ. ಅಷ್ಟೊಂದು ಸಂಖ್ಯೆಯಲ್ಲಿ ಅಧಿಕಾರಿಗಳನ್ನ ನೀವು ಕ್ರೋಢೀಕರಿಸೋದಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳಿದ್ದಾರೆ. ಅದನ್ನ ಹೊರತುಪಡಿಸಿ ಚುನಾವಣೆ ಮಾಡಬೇಕಾದದ್ದು ನಮ್ಮ ಧರ್ಮ, ಮಾಡಲೇಬೇಕು. ನೋಡಿ, ಏನೋ ಹೇಳ್ತಾರಲ್ಲ, ಊರಿಗೆ ಮುಂಚೆನೆ ಎಲ್ಲ ಏನೋ ಹೇಳಿದ್ರು ಅಂತ, ಮಗು ಹುಟ್ಟಕ್ ಮುಂಚೆನೆ ಕುಲ ವಿವರಿಸಿದ್ರು ಅನ್ನೋ ತರ ಇವರು ಚುನಾವಣೆ ರಿಸಲ್ಟ್ಸೇ ಇವರೇ ಹೇಳಕ್ ಶುರು ಮಾಡ್ಬಿಟ್ರೆ ಹೆಂಗಾಗುತ್ತೆ. ಪ್ರೈಮ್ ಮಿನಿಸ್ಟರ್ ಮಾತನಾಡುವಾಗ ಲೋಕಲ್ ಟ್ರಾನ್ಸ್ಪೋರ್ಟ್ ಗೆ ಆದ್ಯತೆ ಕೊಡಿ, ಮೆಟ್ರೋ ಬಳಸಿ ಅಂತ ಹೇಳಿದ್ದಾರೆ. ಆದ್ರೆ ಫಸ್ಟ್ ಮೈಲ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಸಮಸ್ಯೆ ಇದೆ ನಮ್ಮ ರಾಜ್ಯದಲ್ಲಿ. ಎರಡನೇದು ಅತ್ಯಂತ ಹೆಚ್ಚಿನ ಮೆಟ್ರೋ ದರ ನಮ್ಮ ನಗರದಲ್ಲಿರುವಂತದ್ದು. ಇದನ್ನ ಯಾವ ತರ ನೋಡ್ತೀವಿ ಸರ್? ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದೇ ಆದ್ಯತೆ. ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಹೆಚ್ಚೆಚ್ಚು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ನಮ್ಮ ಒಂದು ರಾಜ್ಯಕ್ಕಷ್ಟೇ ಸೀಮಿತ ಆಗಿಲ್ಲ. ಅದು ಇಡೀ ದೇಶದಲ್ಲಿ ಎಲ್ಲ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಜಾಸ್ತಿ ಯೂಸ್ ಮಾಡಿ ಅಂತ ನಾವು ಕೂಡ ಅದನ್ನೇ ಹೇಳ್ತೇವೆ. ಆದರೆ ಅದು ಇನ್ಫ್ರಾಸ್ಟ್ರಕ್ಚರ್ ಆಗಬೇಕಲ್ಲ. ಈಗ ಉದಾಹರಣೆಗೆ ನಾನು ತುಮಕೂರಿಗೆ ಮೆಟ್ರೋ ರೈಲ್ ತೊಗೊಂಡೋಗ್ಬೇಕು ಅಂತ ಹೇಳಿ ನಾವು ಫಿಸಿಬಿಲಿಟಿ ಸ್ಟಡಿ ಮಾಡಿಸ್ದೋ. ಅದಾದಮೇಲೆ DPR ಬಹುಶಃ ಇನ್ನೊಂದು ವಾರದಲ್ಲಿ DPR ಕೊಡ್ತಾರೆ. ಅದಾದಿ ಈಗ ನಿಮಗೆ 60-70 ಕಿಲೋಮೀಟರ್ ದೂರದಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಕೊಟ್ಟರೆ ಜನದ್ದು ಇಲ್ಲಿ ಈ ಬೆಂಗಳೂರಿನ ಮೇಲೆ ಒತ್ತಡ ಕಮ್ಮಿ ಆಗಲ್ವಾ? ಈಗ 1,00,000 ಜನ ಮೇಲೆ ಬರ್ತಾರೆ ಪ್ರತಿ ದಿವಸ ತುಮಕೂರಿಂದ ಬೆಂಗಳೂರಿಗೆ. ಅದು ಎಷ್ಟು ಕಷ್ಟ ಆಗ್ತದೆ ಅಂತ. ಮೆಟ್ರೋ ಕನೆಕ್ಟಿವಿಟಿ ಕೊಟ್ಟರೆ ಅವರೆಲ್ಲ ಅಲ್ಲೇ ಮನೆ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ ಅಲ್ಲಿ ಬರ್ತಾರೆ, ಹೋಗ್ತಾರೆ. ಅದು ರೀಸನಬಲ್ ಆಗಿ ಇರಲೇಬೇಕು ಕಂಪೇರ್ಡ್ ಟು ಎನಿ ಅದರ್ ಸಿಟೀಸ್. ನಾವೇ ಹೆಚ್ಚಿಗೆ ಇಡೋಕ್ಕಾಗೋದಿಲ್ಲ. ಪರ್ ಕಿಲೋಮೀಟರ್ ಇಷ್ಟು ಅಂತೇಳಿ ಒಂದು ಸ್ಟ್ಯಾಂಡರ್ಡ್ ಟ್ಯಾರಿಫ್ ಅನ್ನ ಮಾಡಬೇಕಾಗುತ್ತೆ.